ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ನಾಳೆ ಆಸೆ ಧಾರಾವಾಹಿ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ, ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೋಹಿಣಿನ ಹೊರ್ಗಡೆಗೆ ಹಾಕ್ಬಿಡ್ತಾರೆ. ರೋಹಿಣಿ ಹೊರ್ಗಡೆಗೆ ಹೋದ್ಮೇಲೆ ಈ ಸತ್ಯನ ಮುಚ್ಚಿಟ್ಟಿರೋದಕ್ಕೆ ನನ್ನನ್ನೇನೋ ಹೊರ್ಗಡೆಗೆ ಹಾಕಿದ್ರಿ, ಆದರೆ ಮೊದಲೇ ಈ ಸತ್ಯ ಗೊತ್ತಿತ್ತಲ್ಲ ಮೀನನ್ನು, ಅವಳನ್ಯಾಕೆ ನೀವು ಹೊರ್ಗಡೆಗೆ ಹಾಕ್ತಿಲ್ಲ ಅಂತ ಕೇಳ್ತಾರೆ. ರಂಗನಾಥ್ ಅವರು, ಹೌದಮ್ಮ ನಿನಗೆ ಮೊದಲೇ ಈ ಸತ್ಯ ಗೊತ್ತಿತ್ತಾ ಅಂತ ಕೇಳ್ತಾರೆ. ಹೌದು ಮಾವ ಗೊತ್ತಿತ್ತು, ಆದರೆ ಆ ಮಗುನ ಮುಂದೆ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರು ಮಾವ ಅಂತ ಹೇಳ್ತಾರೆ. ಶ್ರುತಿಯವರು, ಇಲ್ಲ ಮೀನ ಮರಿ, ನೀವು ಮಾಡಿದ್ದು ತುಂಬ ದೊಡ್ಡ ತಪ್ಪು. ನಿಮಗೆ ಮೊದಲೇ ಈ ಸತ್ಯ ಗೊತ್ತಾದ ಮೇಲೆ ನೀವು ಹೇಳಬೇಕಿತ್ತು, ಆದರೆ ನೀವು ಈ ರೀತಿ ಮಾಡ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಶ್ರುತಿಯವರು ಹೇಳ್ತಾರೆ. ರವಿಯವರು, ಹೌದು ಅದಕ್ಕೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾನು ಪೂಜಿಸ್ತಾ ಇದ್ದೆ, ಆದರೆ ನೀವು ಈ ಥರ ತಪ್ಪು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಅವರು, ತೆಗೆದು ನಿನಗೆ ಬಾರಿಸ್ಬಿಡ್ತೀನಿ, ಏನು ಅಂದ್ಕೊಂಡಿದ್ಯಾ ನೀನು, ಗೊತ್ತಾದ ಮೇಲೆ ಸತ್ಯನ ಹೇಳಬೇಕು ತಾನೇ, ಹಾಲು ಎರೆದಿದ್ದು ನೀನು ಹಾವುಗಷ್ಟೇ ಇನ್ಯಾವುದಕ್ಕೂ ಅಲ್ಲ ಅಂತ ಸೂರ್ಯ ಅವರು ಬೈತಾರೆ. ಶಾಂತಿಯವರು, ಇವಳ ಜೊತೆಗೇನೋ ಮಾತಾಡ್ತಿದ್ಯಾ, ಇವಳನ್ನು ತೆಗೆದು ಹೊರ್ಗಡೆಗೆ ಹಾಕಿ ಯಾವಾಗ ಬುದ್ಧಿ ಬರುತ್ತೆ ಇವಳಿಗೆ ಅಂತ ಹೇಳ್ತಾರೆ. ಅಲ್ಲಿಗೆ ಮುಕ್ತಾಯವಾಗುತ್ತೆ. ನಾಳೆ ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.